ಹಾಯ್ ಎಲ್ರಿಗೂ ನಮಸ್ತೆ, ನಾನು ನಿಮ್ಮ ಪ್ರಜ್ವಲ್. ಸೊ ಇವತ್ತು ಔಷಧಿ ಭವನ್ಗೆ ಮೇ 20ನೇ ತಾರೀಕು ಆಲ್ ಇಂಡಿಯಾ ಮೆಡಿಕಲ್ ಅಸೋಸಿಯೇಷನ್ ಕಡೆಯಿಂದ ಬಂದಿರೋದ್ರಿಂದ ನಮ್ಮ ಗುಲ್ಬರ್ಗಾದಲ್ಲಿರೋ ಒಂದು ಮೆಡಿಕಲ್ ಅಸೋಸಿಯೇಷನ್ ಕಡೆಯಿಂದ ಮೀಟಿಂಗ್ ನಡೆದಿತ್ತು. ಅದಕ್ಕಂತ ನಾನು ಇವತ್ತು ಬಂದಿದ್ದೆ. ಸೊ ಏನೇನಾಯಿತು ಏನಂತ ಆ ಫಂಕ್ಷನ್ಗೆ ಯಾರು ಅಟೆಂಡ್ ಆಗಿಲ್ಲ ಎಲ್ಲ ನೀವು ಇದರಲ್ಲೇ ನೋಡ್ಬೋದು. ಯಾಕಂದ್ರೆ ನೋಡಿ ಏನಾಗ್ತದೆ, ಆನ್ಲೈನಲ್ಲಿ 20% ಡಿಸ್ಕೌಂಟ್ ಕೊಟ್ಬಿಟ್ಟು ಮೆಡಿಸಿನ್ ಕಳಿಸ್ತಾರೆ. ಮನೆ ಬಂದು ಮೆಡಿಸಿನ್ ಹೋಗ್ತಾರೆ. ಮೆಡಿಸಿನ್ ಎಷ್ಟು ಮಟ್ಟಿಗೆ ಚೆನ್ನಾಗಿದೆಯೋ ಕೆಟ್ಟದ್ದು ಗೊತ್ತಿಲ್ಲ. ಅದು ಎಕ್ಸ್ಪೈರ್ ಆಗಿದ್ದು ಮೆಡಿಸಿನ್ ಕೊಡ್ತಾರೋ ಮತ್ತೇನು ರೀಸೈಕಲ್ ಮಾಡಿ ಕೊಡ್ತಾರೋ ಅಥವಾ ಮತ್ತೇನು ಗಂಧದಲ್ಲಿ ಇರ್ತಾರೋ ಅದು ದೇವರಿಗೆ ಗೊತ್ತು, ಅವನಿಗೆ ಗೊತ್ತು. ಅದಕ್ಕೆ ಆನ್ಲೈನ್ ಮಾಡಿ ತಡೆಗಟ್ಟಬೇಕು ಅಂತ ಹೇಳಿ ನಮ್ಮ ಸಂಘದವರು ನೋಡ್ದಾಗಿದೆ ಎಲ್ಲ ಕಡೆ ಹೋಗಿ ಸಾಧ್ಯನೇ ಇಲ್ಲ. ಎಷ್ಟೋ ಈಗ ನಾವು ಓದಿದ್ದು ಅಂತ ಹೇಳಿದ್ದು, ಯಾಕಂದ್ರೆ ನಾವು ಹೊರಗೆ ಓದಿದ್ದು ಅಂತ ಕಡೆ ನಾವು ಬಿಡ್ತಾರವ. ಹೀಗಾಗಿ ನಮಗೆ ಆಗ್ತದ ನೀವು ಎಲ್ಲರೂ ಕೈ ಹೇಳ್ತೀವಿ ನಮಗೆ ಕೈ ತೋರಿಸಿ ಮಕ್ಕಳು ಮೆಡಿಕಲ್ ಬಂದ್ ಅಂತ ಹೇಳಿ ತಗ್ಗಿದ್ದಂದ್ರೆ ಅದಕ್ಕೆ ಒಂದು 4 ಮೆಡಿಕಲ್ ಬೇಕು ಹೋಗಿ ಅಂದರೆ ನಾವು ಡೆಫಿನೆಟ್ಲಿ ಸಕ್ಸಸ್ ಆಗ್ತೇವೆ. ಬಟ್ ಎಲ್ಲ ಸ್ಕೂಲಲ್ಲೂ IT ಅಸೋಸಿಯೇಷನ್ ಎಲ್ಲರೂ ಇದೆ ಅಲ್ಲ, ಎಲ್ಲ ಹೋಗಿರ್ತಾರೆ. ನಮ್ಮ ಮನೆಗೆ 4 ಮಂದಿ ಒಟ್ಟಿಗೆ ಪೂರ ದೊಡ್ಡದು ಅಂತ ಇತಿಹಾಸ ಬೇಕು ಅಂತ ಒಪ್ಪಂದ ಮಾಡ್ಕೊಡ್ತಾರೆ. ಏನ್ ಮಾಡ್ತಾರೆ ಹೋಗ್ತೀನಿ ಅನ್ನೋರು ಇರ್ತಾರೆ. ಟಾಪಿಕ್ ಕೊಡ್ತಾ ಸಿಗೋದು ಅಲ್ಲಿ ಪ್ಲೇಸಸ್ ಸಿಗಂಗಿಲ್ಲ. ಒಂದು ಕಡೆ ಏನ್ ಮಾಡ್ತಾ ಇದ್ದಾರೆ, ನಮ್ಮ ಮೆಡಿಕಲ್ ಶಾಪ್ ಅಲ್ಲಿ ಜನರಿಕ್ ಬಾಕ್ಸ್ ಇಡ್ತಾರೆ, ಮತ್ತೆ ಇನ್ನು ಬ್ರ್ಯಾಂಡೆಡ್ ಪ್ಯಾಡ್ಸ್ ಇಡ್ತಾರೆ. ಮೊನ್ನೆ ನಾನು ಇವಾಗ ಬ್ರ್ಯಾಂಡೆಡ್ ಮೆಡಿಕಲ್ ಶಾಪ್ ಹೊಟ್ಟೆ ಹೇಗೆ ಬಂದ್ ಮಾಡಿಸೋದು ನಾನೇ ಸ್ವತಃ ಬಂದ್ ಮಾಡಿಸಿದ್ದೆ. ಅದಕ್ಕೆ ಬ್ರ್ಯಾಂಡೆಡ್ ಪ್ಯಾಡ್ ಬಿಡಿಸಿ ಮತ್ತೆ ಔಷಧಿ ನಾವು ಇಂಜಿನಿಯರಿಂಗ್ ಹೋಗಿ ಮೇಲೆ ಡೆಫಿನೆಟ್ಲಿ ಸಕ್ಸಸ್ ಆಗ್ತಾ ಇದೀವಿ. ಆಫ್ಟರ್ ಮೀಡಿಯಂ ದಿನೇಶ್ ಗುಂಡ್ರಾವ್ ಕೊಟ್ಟಾರೆ, ಬ್ರೆಸ್ಟ್ಫೀಡ್ ಮಾಡ್ಯಾರ ಹೈಲೈಟ್ ಮಾಡೋದ್ರಾಗ ದಿನೇಶ್ ಗುಂಡ್ರಾವ್ ಎಂಥ ಔಷಧಿ ಒಳಗೆ ಏನು ಅರ್ಥ ಅದೇ ಮಾರಬೇಕು, ಬ್ರ್ಯಾಂಡೆಡ್ ಐಟಮ್ ಮಾರಬಾರ್ದು ಅವ್ರ ಸೂಕ್ತವಾಗಿ ತಗೊಳ್ಳೋದು ಅಂತ ಯಾರು ಅದು ದೂರಿಲ್ಲ. ಗೊತ್ತಿಲ್ಲ ಟೈಮ್ ಪೇಷನ್ ಬೇಕು ಮತ್ತೆ ಅದಕ್ಕಿಂತ ಯಾವ ಜಾಡೋದಿಲ್ಲ. Ini saya campur kan gitu ya untuk. Aja yang kita yang mau kita kalau ya, kalau ini satu pilih sekali itu, ini semua benar dia yang benar yang benar. Ini jauh apa ya? Bisa juga. Ini ನಮ್ಮ ಪೂಜಾರಿಗಳವರೇ ಸೇರಿರುವಂತೆ ಎಲ್ಲ ಹಿರಿಯರೇ ನನ್ನೆಲ್ಲ ಅಂತ ಬಂದಿದ್ದಾರೆ. ಈಗಾಗಲೇ ಜೋಶಿ ಅವರು ಸರ್ಕಾರದಿಂದ ಏನು ನಮ್ಮ ಹೋರಾಟ ಇದೆ, ಇಡೀ ನಮ್ಮ ದೇಶದಲ್ಲಿ ನಮ್ಮ ಸಂಘ ಏನು ಅನೇಕ ಬೇಡಿಕೆಗಳನ್ನ ಇಟ್ಟು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಈ ಆನ್ಲೈನ್ ಏನು ಸಪ್ಲೈ ಆಗ್ತಾ ಇದೆ ಅದನ್ನ ಇವತ್ತು ದಿವಸ ಆನ್ಲೈನ್ ಕಂಪನಿಗಳಿಗೆ ಡೈರೆಕ್ಟ್ ಆಗಿ ಕಸ್ಟಮರ್ಗೆ ಕೊಡಿಸೋದನ್ನ ಬಂದ್ ಮಾಡಬೇಕು ಅಂತ ನಿಟ್ಟಿನಿಂದ ಮತ್ತು ಅದ್ರ ಜೊತೆಯಲ್ಲಿ ಬೇರೆ ಬೇರೆ ತರ ಕಂಪನಿಗಳಿಂದ ಬಹಳಷ್ಟು ನಮ್ಮ ಸ್ಟಾಕಿಸ್ಟ್ಗಳಿಗೂ ಕೂಡ ಬಹಳ ತೊಂದರೆ ಆಗ್ತಾ ಇದೆ. ಅದನ್ನ ಕೂಡ ಇವತ್ತಿನ ದಿವಸ ಹೋರಾಟದಲ್ಲಿ ಇರುವಂತದ್ದು. ಈ ರೀತಿ ಹೋರಾಟಕ್ಕೆ ತಮ್ಮ ಸರ್ಕಾರ ಇರಬೇಕು ಅಂತ ಹೇಳಿ ಇಲ್ಲಿ ವಿನಂತಿಯನ್ನ ಮಾಡಿಕೊಂಡು ಇವತ್ತು ಬಹಳ ದಿವಸದ ನಂತರ ನಾವು ಇಲ್ಲಿ ನಮ್ಮ ಔಷಧ ಭವನದಲ್ಲಿ ನಾವು ಸೇರ್ಕೊಂಡಿದ್ದೇವೆ. ಇದೆಲ್ಲ ಆಗ್ಬೇಕು ಅಂತಂದ್ರೆ ಇದು ನಮ್ಮ ಸದಸ್ಯರ ಸರ್ಕಾರದಿಂದ ಇವತ್ತಿನ ದಿವಸ ಈ ಒಂದು ಔಷಧ ಭವನ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿ ಸರ್ಕಾರ ನಮ್ಮ ಅರ್ಜುನ್ ಮೆಡಿಕಲ್ ಮಂಡವರಿದ್ದಾರೆ, ರವಿಯಣ್ಣ ಇದ್ದಾರೆ, ಎಲ್ಲರೂ ನಾಡ್ಕೊಂಡ್ರು, ಎಲ್ಲರೂ ನಮ್ಮ ದೊಡ್ಡ ಮಾಲಕರು, ವಿಶೇಷವಾಗಿ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಬಹಳ ಇದಕ್ಕೆ ಕೋಆಪರೇಷನ್ ಇಂದ ಇವತ್ತಿನ ದಿವಸ ಈ ಭವನ ನಿರ್ಮಾಣ ಆಗಲಿಕ್ಕೆ ಅವರು ಸರ್ಕಾರ ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಬಹಳ ಅಭಿನಂದನೆಗಳನ್ನ ನಾನು ಅಸೋಸಿಯೇಷನ್ ಅಂಡರಲ್ಲಿ ಒಂದು ಫಾರ್ಮಸಿ ಕಾಲೇಜು ಮತ್ತು ಇನ್ನೊಂದು ಫಾರ್ಮಸಿ ರಿಗಾರ್ಡಿಂಗ್ ನಮ್ದು ಏನು ಆಕ್ಟಿವಿಟಿ ಇದೆ ಅದನ್ನ ಮಾಡಬೇಕು ಅಂತ ಹೇಳಿ ನಮ್ಮ ಏನು ಕೆಲವು ಸದಸ್ಯರ ಒಂದು ಸಲಹೆ ಕೊಟ್ಟಿದ್ದಾರೆ. ನಮಗೆ ಇಲ್ಲಿ ಭವನ ಈಗ ನಿರ್ಮಾಣ ಆಗಿದೆ, ಇದಕ್ಕೆ ಇನ್ನು ಬಹಳಷ್ಟು ಸ್ವಲ್ಪ ಸರ್ಕಾರ ಕೂಡ ಮುಂದಿನ ದಿನಗಳಲ್ಲಿ ಬೇಕಾಗಿದೆ. AC ಹಾಲ್ ಮಾಡಬೇಕಾಗಿದೆ. ನಮ್ಮ ಗಂಗಾವಲಯರು ಕೂಡ ಇವತ್ತಿನ ದಿವಸ ಅವರು ವಿಶೇಷವಾದಂತ ಇದಕ್ಕೆ ಮುತುವರ್ಜಿಯನ್ನು ವಹಿಸಿ ಇವತ್ತು ಬಿಲ್ಲಿಂಗ್ ಕಮಿಟಿಯ ಒಂದು ಅಧ್ಯಕ್ಷರಾಗಿ
ಗಂಗಾ ಮಾಲಕರು ಬಹಳಷ್ಟು ಅದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಈಗಲೂ ಕೂಡ ನಮ್ಮ ಮತ್ತೊಂದು ಏನು ನಾವು ಸರ್ಕಾರಕ್ಕೆ 2 ಎಕರೆ ಭೂಮಿಯನ್ನ ನಮಗೆ ಸಿಟಿ ಸಮೀಪ ಅಲಾಟ್ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಮನವಿ ಮಾಡಿಕೊಂಡಿದ್ದೇವೆ. ಅಲ್ಲಿ ಫಾರ್ಮಸಿ ಕಾಲೇಜಿನ ಸಂಬಂಧಪಟ್ಟಂತ ಕೋರ್ಸ್ಗಳನ್ನ, ಅದು ನರ್ಸಿಂಗ್ ಆಗಿರ್ಬೋದು, ಫಿಸಿಯೋಥೆರಪಿ ಆಗಿರ್ಬೋದು, ಈ ರೀತಿ ಫಾರ್ಮಸಿ ರಿಲೇಟೆಡ್ ಕೋರ್ಸಸ್ ಗಳನ್ನ ಮಾಡಲಿಕ್ಕೂ ಕೂಡ ಇವತ್ತಿನ ದಿವಸ ಸರ್ಕಾರಕ್ಕೆ ನಾವು ಮನವಿಯನ್ನ ಮಾಡ್ಕೊಳ್ಳಲಿದ್ದೇವೆ. ಅದನ್ನ ಒಂದು ಜವಾಬ್ದಾರಿಯನ್ನ ನಮ್ಮ ಮೋಜಮ್ ಅವರು ಕೂಡ ಅವರಿಗೆ ಆ ಒಂದು ಜವಾಬ್ದಾರಿಯನ್ನ ಇವತ್ತಿನ ದಿವಸ ವಹಿಸಲಿಕ್ಕೆ ಹೋಗಿದ್ದೇವೆ. ಯಾಕಂದ್ರೆ ಸರ್ಕಾರದಲ್ಲಿ ಅವರಿಗೆ ಒಂದು ಸರಿಯಾದಂತ ಒಂದು ಸಂಬಂಧ ಇರೋದ್ರಿಂದ ಈಗಿರುವಂತಹ ಉಸ್ತುವಾರಿ ಸಚಿವರಾಗಿರ್ಬೋದು ಮತ್ತು ಬೇರೆ ಬೇರೆ ಕಾರಣಕ್ಕಾಗಿ ಇವತ್ತಿನ ದಿವಸ ನಮ್ಮ ಮೋಜಮ್ಮನವರು ಇನಿಷಿಯೇಟಿವ್ ತಗೊಂಡು ಅದನ್ನ ಮಾಡ್ತಾರೆ ಅಂತ ಮಾತನ್ನ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳಿ, ನಿಮ್ಮೆಲ್ಲರ ಸಹಕಾರ ಸಂಘಕ್ಕೆ ಇವತ್ತಿನ ದಿವಸ ಯಾವತ್ತೂ ಕೂಡ ಇರಲಿ. ನಿಮ್ಮ ಸಂಘ ಇದೆ, ನಾವೆಲ್ಲರೂ ಕೂಡ ರಾಜಕೀಯ ಹೊರತುಪಡಿಸಿ ನಮ್ಮ ಸಂಘ ಇರುವಂಥದ್ದು. ಇದರಿಂದ ನಾವು ಎಲ್ಲರೂ ಕೂಡ ನಾವು ಆಗ್ಲಿ ಯಾರೇ ನಾವು ಏನೇ ಬೆಳೆದು ನಿಂತಿದ್ದು ನಮ್ಮ ಈ ಒಂದು ಮೆಡಿಕಲ್ ಪ್ರೊಫೆಷನ್ ಇಂದ ನಾವು ಇವತ್ತಿನ ದಿವಸ ಬೆಳೆದಿದ್ದೇವೆ ಹೊರತಾಗಿ ಯಾವುದೋ ರಾಜಕಾರಣಕ್ಕಾಗಿ ಅನ್ನೋದಲ್ಲ ಅಂತ ಮಾತನ್ನ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮೆಲ್ಲ ಹಿರಿಯರಿಗೆ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ನಾನು ಸಂಘದ ಅಧ್ಯಕ್ಷನಾಗಿ ಎಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ನಿಮ್ಮ ಸಹಕಾರ ಇರಲಿ ಅಂತ ಹೇಳಿ ಈ ಸಂದರ್ಭ ಹೀಗಾಗಿ ಇವತ್ತು ಬಿಲ್ಡಿಂಗ್ ಏನು ನಿಂತಿದೆ ತಾಲೂಕಲ್ಲೂ ಅದಕ್ಕೆ ಅಡಿಪಾಯ ಹಾಕಿದ್ದಾರೆ ಅಂತ ಹೇಳ್ಬೋದು. ತಾಲೂಕಲ್ಲಿ ಸಂಘ ಬರ್ತಿಲ್ಲ ಮತ್ತು ಈ ಭವನ ನಿಂತಿದೆ. ಎಲ್ಲ ತಾಲೂಕಲ್ಲೂ ಫುಲ್ ಸಪೋರ್ಟ್ ಸಿಕ್ಕಿದೆ ನಮಗೆ. ಅದ್ರ ಜೊತೆಗೆ ಈ ಒಂದು ಸಮಯದಲ್ಲಿ ಒಂದು ಮಾತು ಹೇಳೋದು ಮಾಡಿದೆ. ನಮ್ಮ ಅಧ್ಯಕ್ಷರು ಈ ಭವನ ಕಟ್ಟುವಾಗ ಒಂದು ಕನಸಿತ್ತು. ಹಂಗೆ ನಾವು ತಕ್ಷಣದಾಗ ಇದು ಭವನ ಕಟ್ಟಿದ್ವಿ. ಹಾಗಾದ್ರೆ ನೋಡಬೇಕು ಆ ಏರಿಯಲ್ಲೇ ಒಂದು ಜಾಗ ತಗೊಂಡು ಭವನ ಕಟ್ಟಬೇಕು. ನನಗೆ ಅವತ್ತಿನ ಹೇಳಿದ್ದು ಯೋಚಿಸಿದಾಗ ಆದ ತಕ್ಷಣ ಕೈ ಹಾಕೋಕ್ಕೆ. ಅದಕ್ಕೆ ಇವತ್ತು ದಿವಸ ತಮ್ಮೆಲ್ಲ ಹೆಮ್ಮೆಯಿಂದ ಅನೌನ್ಸ್ ಮಾಡ್ತಾ ಇದ್ದೀನಿ. ನಾನು ನಮ್ಮ ಅಧ್ಯಕ್ಷರು ಗ್ರೀನ್ ಸಿಗ್ನಲ್ ಕೊಟ್ಟಾರ ನಮಗೆ. ಆದಷ್ಟು ಜಲ್ದಿ ಅವ್ರು ಅದಕ್ಕೂ ಹ್ಯಾಂಗೆ ತೊಗೊಂಡು ಅವ್ರು ಏನು ದುಡ್ಡು ಕೊಡ್ತೀನಿ ಹೇಳ ನಮಗೆ ಅವ್ರು ಫುಲ್ ಸಪೋರ್ಟ್ ಕೊಡ್ತೀನಿ ಅಂತ ನನಗೆ. ಒಂದು ಭವನದ ಜಾಗ ನಾವು ದುಡ್ಡು ಕೊಟ್ಟು ಖರೀದಿ ಮಾಡಿ ಸಿ ಎಸ್ ಐ ಅಥವಾ ಬೇರೆ ಪ್ರೈವೇಟ್ ಸೈಡ್ ಇದನ್ನು ಹಾಗಾಗಿ ತಗೊಳ್ಳೋದು ಅಥವಾ ಕಮ್ಮಿ ರೇಟಲ್ಲಿ ಎನ್ ಎಸ್ ಪಿ ಮೇಲೆ ಎನ್ ಎಸ್ ಸಿ ಪೂಜಾರಿಯವರೇ ಸೇರಿರುವಂತ ಎಲ್ಲ ಹಿರಿಯರೇ ನನ್ನೆಲ್ಲ ಬಂದಿದ್ದಾರೆ. ಈಗಾಗಲೇ ಜೋಶಿ ಅವರು ಸರ್ಕಾರದಿಂದ ಏನು ನಮ್ಮ ಹೋರಾಟ ಇದೆ, ಇಡೀ ನಮ್ಮ ದೇಶದಲ್ಲಿ ನಮ್ಮ ಸಂಘ ಏನು ಅನೇಕ ಬೇಡಿಕೆಗಳನ್ನ ಇಟ್ಟು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಈ ಆನ್ಲೈನ್ ಏನು ಸಪ್ಲೈ ಆಗ್ತಾ ಇದೆ ಅದನ್ನ ಇವತ್ತಿನ ದಿವಸ ಆನ್ಲೈನ್ ಕಂಪನಿಗಳಿಗೆ ಡೈರೆಕ್ಟಾಗಿ ಕಸ್ಟಮರ್ಗೆ ಕೊಡಿಸೋದನ್ನ ಬಂದ್ ಮಾಡಬೇಕು ಅಂತ ನಿಟ್ಟಿನಿಂದ ಮತ್ತು ಅದ್ರ ಜೊತೆಯಲ್ಲಿ ಬೇರೆ ಬೇರೆ ತರ ಕಂಪನಿಗಳಿಂದ ಬಹಳಷ್ಟು ನಮ್ಮ ಸ್ಟಾಕಿಸ್ಟ್ಗಳಿಗೂ ಕೂಡ ಬಹಳ ತೊಂದರೆ ಆಗ್ತಾ ಇದೆ. ಅದನ್ನ ಕೂಡ ಇವತ್ತಿನ ದಿವಸ ಹೋರಾಟದಲ್ಲಿ ಇರುವಂತದ್ದು. ಈ ರೀತಿ ಹೋರಾಟಕ್ಕೆ ನಮ್ಮ ಸರ್ಕಾರ ಇರಬೇಕು ಅಂತ ಹೇಳಿ ಇಲ್ಲಿ ವಿನಂತಿಯನ್ನ ಮಾಡಿಕೊಂಡು ಬಹಳ ದಿವಸದ ನಂತರ ನಾವು ಇಲ್ಲಿ ನಮ್ಮ ಔಷಧ ಭವನದಲ್ಲಿ ನಾವು ಸೇರ್ಕೊಂಡಿದ್ದೇವೆ. ಇದೆಲ್ಲ ಆಗ್ಬೇಕು ಅಂತಂದ್ರೆ ಇದು ನಮ್ಮ ಸದಸ್ಯರ ಸರ್ಕಾರದಿಂದ ಇವತ್ತಿನ ದಿವಸ ಈ ಒಂದು ಔಷಧ ಭವನ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿ ಸರ್ಕಾರ ನಮ್ಮ ಅರ್ಜುನ್ ಮೆಡಿಕಲ್ ಮಂಡವರಿದ್ದಾರೆ, ರವಿಯಣ್ಣ ಇದ್ದಾರೆ, ಎಲ್ಲರೂ ನಾಡ್ಕೊಂಡ್ರು, ಎಲ್ಲರೂ ನಮ್ಮ ದೊಡ್ಡ ಮಾಲಕರು, ವಿಶೇಷವಾಗಿ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಬಹಳ ಇದಕ್ಕೆ ಕೋಆಪರೇಷನ್ ಇಂದ ಇವತ್ತಿನ ದಿವಸ ಈ ಭವನ ನಿರ್ಮಾಣ ಆಗಲಿಕ್ಕೆ ಅವರು ಸರ್ಕಾರ ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಬಹಳ ಅಭಿನಂದನೆಗಳನ್ನ ನಾನು